ಅದೇ ಮಳೆ ಬಂದ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಏನಾಯ್ತು ಅಂದ್ರೆ ಅಕ್ಕ 20 ವರ್ಷದ ಆಟನೇ ಆಗಿದೆ. ಬಾತು ಮೊಸರನ್ನ ಮತ್ತೆ ಗೊತ್ತಿಲ್ಲ ಬೇರೆ ಎಲ್ಲ ಸುತ್ತ ನೋಡ್ಬಿಟ್ಟು ತುಪ್ಪವ ಇರುತ್ತೆ. ಓಡ್ಬೇಕಂದ್ರೆ ತುಪ್ಪ ಎತ್ಕೊಂಡದೆ ಮೂರಾಗದೆ ಅದು ತೊಂದರೆ ಆಗದೆ ಮಳೆ ಆಗ್ಬೇಕಾದ್ರೆ ಅಲ್ಲಿ ಹಾಕ ತುಪ್ಪ ಬಿಟ್ಟಿರಲಿಲ್ಲ ಅತ್ತೆ ಓಡ್ಬೇಕಾದ್ರೆ ಮೂರಾಗದೆ ಮಳೆ ಹಾಕ್ಕೊಂತ ಇಲ್ಲ ಅಂತಾರೆ. ಅತ್ತೆ ಗೊತ್ತಾಗುತ್ತೆ ನಾವು ತುಪ್ಪ ಬಿಟ್ಟಿಲ್ಲ ಅಂತ ಓಡ್ಕೊಂಡು ತುಪ್ಪ ಬಿಡ್ತಾರೆ. ಆಗ ಅಡಿಮೆ ಊಟ ಮಾಡ್ತಾರೆ. ನೋಡಿ ಎಷ್ಟು ಮಾರ್ಮಿಕವಾದಂತಹ ಒಂದು ಹಿಂಗಿತ್ತು ನಮ್ಮ ಒಂದು ಸಂಪತ್ತು, ನಮ್ಮ ಜನ. ಇನ್ನೊಂದು ಕಥೆ ಹೇಳ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಆ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಊರಲ್ಲೇ ನ್ಯಾಯ ನಡೆಯೋದು. ಆ ನ್ಯಾಯ ಎಲ್ಲಿ ನಡೆಯೋದು ಅಂದ್ರೆ ಯಾವ ಸುಪ್ರೀಂ ಕೋರ್ಟ್ ಸುದ ಆ ನ್ಯಾಯನ ಮಾಡಿಕಾಯ್ತಿರ್ಲಿಲ್ಲ. ಈಗ ನೋಡಿ ನಮ್ಮ ಬಳ್ಳಾರಿ ಅಣ್ಣ ಹೋಗಿ ಜಡ್ಜಿಯವ್ರು ಜೈಲಿಗೆ ಹಾಕ್ಬಿಟ್ಟ. ಯಾಕಂದ್ರೆ 10 ಕೋಟಿ ಬೇಕಾಗ್ತದೆ, 20 ಕೋಟಿ ಬೇಕಾಗ್ತದೆ, ನನ್ನ ರಿಲೀಸ್ ಮಾಡುವಲ್ಲ. ಅವನೇನು ರಿಲೀಸ್ ಆಗ ಇವ್ನು ಸಿಗಾಕಲ್ಲ, ಇವ್ರು ಜೈಲ್ ಸೇರಲ್ಲ. ಯಾವ ಆ ಕಾಲದಲ್ಲಿ ಏನಾಗ್ತದೆ, ಯಾರೋ ಒಬ್ಬ ರೈತ ಏನ್ ಮಾಡ್ತಾನೆ, ಇನ್ನೊಬ್ಬ ರೈತರಿಗೆ 1 ಎಕರೆ ಭೂಮಿನ ಮಾರಾಟ ಮಾಡ್ತಾನೆ. ಆ ಜಮೀನು ತಗೊಂಡಂತ ರೈತ ಏನ್ ಮಾಡ್ತಾನೆ, ಜಮೀನು ಉಳಿಕೆ ಮಗನ್ ಕರ್ಕೊಂಡು ಹೋಗಿ ಮಗ ಉಳ್ತಾ ಇರ್ತಾನೆ. ತಂದೆ ಸತ್ಯ ಆಗ್ತಾ ಇರ್ತಾನೆ. ನೇರಿಗೆ ಏನು ಸಿಗಾಕತ್ತು, ಅರೆ ನೇರಿಗೆ ಏನು ಸಿಗಾಕದೆ ಅಂದ್ಬಿಟ್ಟು ಅಪ್ಪ ಹಿಂಗೆ ಆಗಿದೆ ಬಾರ ಇಲ್ಲ ಆದ್ರೆ ಅದು ಒಂದು ಕೊಬ್ಬರಿಗೆ ಆಗಿದೆ. ಅಪ್ಪ ಅಂತಾನೆ ಹೊರಗೋ ಇದ್ದಾಗ ಬಾ ಅಂದ್ಬಿಟ್ಟು ಎಲ್ಲ ಎತ್ತಿ ತಂದು ದೇವರಿ ಮೇಲೆ ಇಟ್ಬಿಟ್ಟು ಹೇಳಿಸ್ಕೊಳ್ಳಿ. ಇದು ಯಾರ್ಯಾರೋ ಹೇಳಿದ್ದಲ್ಲ, ಬಾಡಿ ನೋಡಿ ಬಂದು ಈ ದೇಶ ಎಂತ ಸತ್ಯಾರಿತವಾದ ದೇಶ, ಸತ್ಯವಂತ ದೇಶ ಅಂತ ಅವ್ರು ಹೇಳ್ತಾರೆ. ಅವ್ರು ತಂದು ಗಾಡಿಗೆ ಇಟ್ಬಿಟ್ಟು ಮಗನಿಗೆ ಹೇಳೋದು ಒಂದೇ ಮಾತು, ಈ ಜಮೀನು ಯಾರು ಕೊಟ್ಟು ಅವ್ರು ಕರ್ಕೊಂಬಪ್ಪ ಅಂತಾರೆ. ಆಗ ಹೋಗಿ ಜಮೀನ್ದಾರನ ಕರ್ಕೊಂಬರ್ತಾನೆ. ಅವನಪ್ಪ ಏನಾಗಿದೆ ನನಗೆ ತೊಂದರೆ ಹೇಳಪ್ಪ, ನಾನು ಹೋಗ್ತಾನೆ, ನಿಮಗೇನು ತೊಂದರೆ ಆಗಿಲ್ಲ. ಈ ಸಿಕ್ಕಿರ್ತಕ್ಕಂಥ ಒಂದು ಕೊಬ್ಬರಿಗೆ ಹಣ ನಿಮ್ಮ ಪೂರ್ವಿಕರಿಗೂ ಅವ್ರು ಸಂಪಾದನೆ ಮಾಡಿದ್ರು ನಿಮ್ಗೆ ಆಗಲಿ ಅಂತ, ನೀವು ಕಷ್ಟಕ್ಕೆ ಅಂತ ನೀವು ಜಮೀನು ನಮಗೆ ಕೊಟ್ಟಿದ್ದೀರಿ. ಆದ್ರೆ ಈ ಸಿಕ್ಕಿರ್ತಕ್ಕಂಥ ಕೊಬ್ಬರಿಗೆ ಹಣ ನೀವು ತಗೊಂಡಾಗಿ ಅಂತ ಇವನೇನ್ ಹೇಳ್ಬೇಕು, ಆಯ್ತು ಅಂತ ಎತ್ಕೊಂಡೈತೆ ನಾವು ನಂಗೆ ಮಾಡ್ಲಿಲ್ಲ. ಇಲ್ಲ ಸ್ವಾಮಿ, ನಾನು ಈ ಜಮೀನ ಬರ್ಕೊಡುವಾಗಲೇ ನಾನು ಇಲ್ಲಿ ನಿಧಿ ನಿಕ್ಷೇಪ ಎಲ್ಲ ನಿಮಗೆ ಸೇರುದು ಅಂತ ನಾನು ಬರ್ಕೊಟ್ಟಿದ್ದೀನಿ. ಆದ್ರಿಂದ ಅದು ನಂದಲ್ಲ, ನನ್ನ ದುಡ್ಡು ಅಲ್ಲ. ಅವ್ನು ಹೇಳ್ತಾರೆ ಇಲ್ಲೇ ಇಲ್ಲ, ನಾನು ಜಮೀನು ಕೊಟ್ಟಿರೋದು ನಿಮ್ಮ ನಿಕ್ಷೇಪ ಕೊಟ್ಟಿಲ್ಲ ಅಂತ. ಇಲ್ಲ, ನಾನು ಕೊಡುವಾಗ ಅದನ್ನು ಸೇರಿಸಿದ್ದೀನಿ, ನನ್ಗೆ ಬೇಡ ಅಂತ. ಸರಿ, ಇವರಿಬ್ರು ವಾದವಾದ. ಇದ್ರ ಮೇಲೆ ದೇವರಿ ಮೇಲೆ ಸಂಪತ್ತು ಇಟ್ಕೊಂಡು ಇಬ್ರು ವಾದ ನಂದಲ್ಲ ಅಂತ. ಆಗ ಊರ ಪಡೇರ ಬರ್ತಾನೆ. ಆ ಪಡೇರ ಬಂದ್ಬಿಟ್ಟು ಏನರಪ್ಪ ಗಲಾಟೆ, ನಾನು ತಿಳಿಸ್ತೀನಿ ಹೇಳ್ರಪ್ಪ ಸ್ವಾಮಿ, ಏನೂ ಗಲಾಟೆ ಇಲ್ಲ, ಇದಾಗಲಿ ಇಬ್ರು ಒಪ್ಲಿಲ್ಲ. ನಂದಲ್ಲ ಒಂದು ಕೆಲಸ ಮಾಡ್ರಪ್ಪ, ಇದನ್ನು ತಗೊಂಡೋಗಿ ರಾಮದುರ್ಗದಲ್ಲಿ ಇಟ್ಕೊಡಿ, ಸಾಯಂಕಾಲ ಎಲ್ಲ ಸೇರ್ಕೊಂಡು ಉಪ್ಪು ಸತ್ತು ಉಂಟವರು ನಾವೆಲ್ಲ ಸೇರ್ಕೊಂಡು ಅದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ. ಸರಿ, ತಗೊಂಡೋಗಿ ಅವನು ಕೊಬ್ಬರಿಗೆ ನಾನು ಇರ್ತಾರೆ. ಸಾಯಂಕಾಲ ಬಂದು ಎಲ್ಲ ಊರವರೆಲ್ಲ ಸೇರ್ಕೊತಾರೆ, ಎತ್ಕೊಂಡು ಮುಂದೆ ಕೊಂಡ್ಕೊತಾರೆ. ಅದು ಇನ್ನೊಂದು ಘಟನೆ ಏನಾಯ್ತು ಅಂದ್ರೆ, ಯಾರೋ ಬಾರಿನ ಬೇಗ ನೋಡ್ಕೊಂಬಂದ. ಎಲ್ಲ ಹಳ್ಳಿ ಕಾಡು ಎಲ್ಲ ಸುತ್ಕೊಂಡ್ಬಂದು ಅವ್ನು ಏನು ಕರ್ಕೊಂಡ್ಬಂದಿದ್ದ. ಈ ಭಾರತದವರು ವಿದೇಶಿಗಳು, ಅವರು ವ್ಯಕ್ತಿಗಳು ಅಂದ್ರೆ ಕೊಳಕರು, ಇವ್ರಿಗೆ ಸರಿಯಾಗಿ ಬಟ್ಟೆಗಳನ್ನೇ ಹಾಕೊಳ್ಳಲ್ಲ, ಕೊಳಕ್ ಬಟ್ಟೆ ಯಾವುದು ಏನೇನೋ ಬರ್ಕೊಂಡು ಎಲ್ಲ ಮಾಡಿ ಕುತ್ಕ ಮಾಡಿ ಕಟ್ಟಿ ಆ ರಾಮದುರ್ಗ ಬಂದು ಕೂತಿರ್ತಾರೆ. ಅವ್ರಿಗೆ ಆಶ್ಚರ್ಯ, ಇವ್ರು ಏನ್ ಗಂಟಗಳಿ ಮಕ್ಕಳು ಏನ್ ನ್ಯಾಯ ಮಾಡೋರು ಇವ್ನಿಲ್ಲ ಅಂತ ಅವರು ನೋಡೋಣ, ನ್ಯಾಯ ಕೇಳೋಣ ಅಂದ್ಬಿಟ್ಟು ಬಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಊಟ ಪಟ್ಟೆ ಎಲ್ಲ ಕರೆದ ಆ ಯಜಮಾನ ಕರ್ಕೊಂಡು, ಏನಪ್ಪ ಇವತ್ತು ಯಾರಪ್ಪ ನ್ಯಾಯ ಸೇರಿಸ್ತಾರೆ, ನಾವೇ ಸೇರಿಸ್ಕೋಬೋದು, ಏನಪ್ಪ ನ್ಯಾಯ, ಈ ಜಮೀನು ನಾನು ತಗೊಂಡಿದ್ದೆ, ಅದು ಒಂದು ಕೊಬ್ಬರಿಗೆ ಅನ್ನ ಸಿಗ್ತದೆ, ಆ ಹಣ ನಮ್ದಲ್ಲ, ಅವ್ರು ಪೂರ್ವಿಕರು, ಅದರಿಂದ ಅವ್ರ ಋಣ ನಮ್ಗೆ ಬೇಡ, ಕೊಟ್ಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ತಗಪ್ಪ, ಇಲ್ಲ ಸ್ವಾಮಿ, ನಾನು ಈ ಜಮೀನನ್ನು ಕೊಡುವಾಗ ನಿಧಿ ನಿಕ್ಷೇಪ ನಿಮಗೆ ಸೇರೋದು ಅಂತ ಬರ್ಕೊಂಡಿದ್ದೀನಿ, ಅದು ಹೆಂಗೆ ನಂದಾದ್ರು ಸ್ವಾಮಿ, ಅದನ್ನು ಮಾಡೋದೇ